ಮೈ ಗಾಡ್ ಐ ಆಮ್ ಟೂ ಟಯರ್ಡ್. ಹೌದು ಜಾಜತ್ಗೆ, ಟೂ ಟೈರ್ಡ್ ಆಗೋಗಿದ್ದೀರಾ. ಟೈರ್ಡ್ ಆಗ್ಬಿಟ್ರೆ ತುಂಬಾ ಕಷ್ಟ. ಅದು 3 ಕಡೆ ಭಾಷಣ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಆಯಾಸ ಆಗಿದೆ ಅಂತ ಅನ್ಸುತ್ತಾ? ವಿಟ್ಲ, ನಾನು ಸ್ಪೀಚ್ ಮಾಡ್ಬೇಕಾದ್ರೆ ಆ ಆಯಾಸ ನನ್ನ ಫೇಸಲ್ಲಿ ಕಾಣಿಸ್ತಾ ಇತ್ತಾ? ಇಲ್ವೇ ಇಲ್ಲ ಜಾಜತ್ಗೆ, ಏನು ಉಮೇದಲ್ಲಿ ಭಾಷಣ ಮಾಡಿದ್ರೆ ಗೊತ್ತಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೀವೇನ್ ಭಾಷಣ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಿಲ್ಲ. ಹೋಗೋದು, ಮೈಕ್ ಮುಂದೆ ನಿಂತ್ಕೊಳ್ಳೋದು, ಭಾಷಣ ಬಿಗಿಯೋದು, ಹಾಲ ಹಾಕಿಸ್ಕೊಳ್ಳೋದು, ಬರೋದು, ಇಷ್ಟೇ ಆಗೋಯ್ತು ಹಣೆ ಬರಹ. ನನ್ನ ಕಲ್ಮ ಕಲ್ಮ. ಯಾಕೋ ಸಿಕ್ಕಾಪಟ್ಟೆ ಆಯಾಸ ಆಗ್ತಾ ಇದೆ. ಜಾಜಿ ಅವರೇ, ಸ್ವಲ್ಪ ಐಸ್ ವಾಟರ್ ಕುಡೀರಿ, ತಣ್ಣಗಾಗುತ್ತೆ. ಅದು ಚಂಪಂಗ್ ಹೇಳೋ ಐಸ್ ವಾಟರ್ ತರಕ್ಕೆ. ಅವಳಿಗೆ ಹೇಳಿದ್ರೆ ಅವಳೆಲ್ಲಿ ತರ್ತಾಳೆ, ನಾನು ಯಾವಾಗ ತರ್ತೀನಿ ರೀ. ಐಸ್ ವಾಟರ್ ಕೊಡ. ನಿಮ್ಗಾದ್ರೆ ಕೊಡೋದಿಲ್ಲ. ನನಗೆ ಅಲ್ಲ ಕಣೆ, ಈ ಮನೆ ಯಜಮಾನಿ ಜಾಜಿ ಚಂಪಲ್ ತಿನ್ನಿ ಅವ್ರಿಗೆ. ಅವ್ರಿಗಾದ್ರೆ ಇಲ್ಲಿ ಇಟ್ಟಿದ್ದೀನಿ, ತಗೊಂಡು ಹೋಗು. ಜಾಜಿ ಅವ್ರೆ, ತಣ್ಣಗೆ ನೀರು. ಏನೋ ಕರೆದಿದ್ದ? ಯಾವ ಭಾಷೆನೋ? ಐಸ್ ತೀರ್ಕೊಡು ಅಂತಂದ್ರೆ ಯಾಕೆ ಬಿಸಿಲು ಕೊಟ್ಟೆ? ನನಗೆ ಹಾಟ್ ವಾಟರ್ ಅಂತ ಕೇಳಿಸ್ತಪ್ಪ. ನೆಗಡಿನೋ ಕೆಮ್ಮು ಆಗಿರ್ಬೇಕು ಅಂತ ಕೊಟ್ಟು ಕಳಿಸ್ತಾ. ನೀವು ಕುಡಿಯಕ್ಕೆ ಮುಂಚೆ ನೋಡ್ಕೊಂಡು ತಾನೇ ಕುಡಿಬೇಕು. ನಿಮ್ಗಿಂತ ಹಸು ಎಮ್ಮೆಗಳು ಎಷ್ಟೋ ವಾಸಿ. ಬಿಸಿನೀರಿಗೆ ಬಾಯ್ ಹಾಕಲ್ಲ. ಈ ರೀತಿ ಬಿಸಿ ನೀರನ್ನ ಗಂಟ್ಲಿಗೆ ಹಾಕೊಂಡ್ರೆ ಏನಾಗುತ್ತೆ ಗೊತ್ತೇನೆ? ಏನ್ ಮಹಾ ಆಗ್ಬಿಡುತ್ತೆ. ನೀವು ಸ್ಲಮ್ಮಲ್ಲಿ ಭಾಷಣ ಮಾಡ್ತಿದ್ರಲ್ಲ, ಆಗ ಸೊಳ್ಳೆ ನೋಡ ಎಲ್ಲ ಹೋಗಿರುತ್ತೆ. ಬಿಸಿನೀರು ಕುಡಿದಾಗ ಅದು ಸತ್ತೋಗುತ್ತಪ್ಪ. ಮೈ ಗಾಡ್, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. It's already 12 o'clock. Patu Vitla, come here. ಅಷ್ಟೊತ್ತು ಕರೆದು ಬಿಟ್ರಿ. ಏನ್ ಜಾಜಿ ಅವ್ರೆ ನಿಮ್ದು? ನನ್ನ ಕೈಲಿ ಶೆಕೆನ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಫ್ಯಾನ್ ಹಾಕೊಳ್ಳಿ. ಫ್ಯಾನ್ ಹಾಕೊಂಡ್ರೆ ಬಿಸಿ ಗಾಳಿ ಬರ್ತಾ ಇದೆ. ಏರ್ ಕಂಡೀಷನರ್ ಹಾಕ್ಸಿ ಅಂತ ಹಬ್ಬಿಗೆ ಹೇಳಿ ಸಾಕಾಗಿ ಹೋಗಿದೆ. ಏರೇ ಇಲ್ಲ, ಇನ್ ಕಂಡೀಷನರ್ ಇಲ್ಲಿಂದ ಹಾಕ್ಸೋದು. ನಮ್ಮನೇನು ತೋರಿಸಿದ್ರಿ ಅದನ್ನ ಹೇಳಿ. ನನ್ಗೀಗ ತಣ್ಣಗಿರೋ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿದೆ. ಈ ಹೊತ್ನಲ್ಲ? ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಇಂಥ ಟೈಮಲ್ಲಿ ಐಸ್ ಕ್ರೀಮ್ ತಿಂದ್ರೆ ಬಾಡಿ ಕೂಲ್ ಆಗುತ್ತೆ. ಟೇಕ್ ದಿಸ್ 200, ಗೆಟ್ ಮಿ ಅನ್ ಐಸ್ ಕ್ರೀಮ್. ನನಗೆ ಬೇಕು ಅಂದ್ರೆ ಬೇಕು ಅಷ್ಟೇ. ಹೋಗಿ ತಗೊಂಡ್ಬಂದ್ರ. ಪದ್ದು, ಇಷ್ಟೊತ್ತಲ್ಲಿ ಐಸ್ ಕ್ರೀಮ್ ಸಿಗಬೇಕಲ್ಲ. ನಾಯಿಗಳು ಹಚ್ಕೊಂಡ್ ಬರುತ್ತ ಅಷ್ಟೇ. ಅಂಗಡಿ ಭಾಗ ತೆಗೆದಿರ್ಬೇಕಲ್ಲ. ಪಾಂಡುರಂಗ ಈ ಕೆಲಸ ವಹಿಸ್ಬಿಟ್ರೆ ಹಿಂಗೆ. ಬಾಬಾ ಬಾಬಾ, ನಿದ್ದೆ ಬರ್ತಿದೆ ಕಣ್ರು. ಲೇ ಪಾಂಡುರಂಗ, ನಿನ್ನ ಜಾಜಿ ಅವ್ರು ನೆನೆಸ್ಕೊತಾ ಇದ್ದಾರೆ ಕಣೋ. ರೂಮ್ ಅಲ್ಲಿ ಬಾಬಾ, ಜಾಗಕ್ಕೆ ಕರಿತಾ ಇದ್ರು. ಯಾಕೆ? ಅವ್ರಿಗೆ ನಿಮ್ಮಲ್ಲಿ ಪ್ರೀತಿ ಬಂದ್ಬಿಟ್ಟಿದೆ. ಇನ್ನು 12 ಗಂಟೆ ಅಷ್ಟೇ ಕಣೋ. ಬಾಬಾ, ನಿಮಗೆ ನಿಜವಾಗ್ಲೂ ಜಾಗಕ್ಕೆ ಮೇಲೆ ಪ್ರೀತಿ ಇದೆ ತಾನೆ? 6 ವರ್ಷದಿಂದ ಅವ್ರ ಪ್ರೀತಿಗೋಸ್ಕರ ಸಾಯ್ತಾ ಇದ್ದೀನಿ. ಪ್ರೀತಿ ಉಕ್ಕಿ ಉಕ್ಕಿ ಚೆಲ್ತಾ ಇದೆ ಕಣ್ರು. ಹಾಗಾದ್ರೆ ನೀವು ಜಾಗಕ್ಕೆ ಐಸ್ ಕ್ರೀಮ್ ತಗೊಂಡ್ಬರ್ಬೇಕು. ಯಾವ ನಾಯಿಗೆ ಬೇಕು ನನ್ನ ದುಡ್ಡು? ನನ್ನ ಹೆಂಡತಿಗೆ ನನ್ನ ದುಡ್ಡಲ್ಲೇ ಐಸ್ ಕ್ರೀಮ್ ತರ್ತೀನಿ. ಐಸ್ ಕ್ರೀಮ್ ಅಂಗಡಿ ಬಾಗ್ಲಾಕಿದೆ ಅಂತ ಖಾಲಿ ಕಾಯಿಲೆನಾದ್ರು ಬಂದ್ಯೋ, ಜಾಜಿ ಅವ್ರು ಇನ್ನೂ 6 ವರ್ಷ ಮುಂದಕ್ಕೆ ಹಾಕ್ಬಿಡ್ತಾರೆ ಅಷ್ಟೇ. ತರ್ಸಿ ಐಸ್ ಕ್ರೀಮ್ ತರ್ತೀನಿ. ಆದ್ರೂ ಬರ್ಲಿಲ್ಲ. ಶೆಕೆ ಮೇಲೆ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲ ಹಾಳಾಗೋದ್ರು. ಚಿನ್ನಾರಿ ಮಟ್ಟುಗಳ, ನಮ್ಮ ಮನೆಯ ಮೊದಲ ಕಷ್ಟಪಟ್ಟು ಐಸ್ ಕ್ರೀಮ್ ತಂದಿದ್ದೀನಿ. ನಾನೇ ತಗೊಂಡು ಕೊಡ್ತೀನಿ. ಎಲ್ಲಾರು ಆ ತಪ್ಪು ಮಾಡಿ ಹಿಡ್ಬಿಟ್ಟಿರಾ? ಈ ಐಸ್ ಕ್ರೀಮ್ನ ನೀವೇ ತಂದಿದ್ದು ಅಂತ ನಾವು ಜಾಜತ್ಗೆ ಕೊಡ್ತೀವಿ. ರೂಮಲ್ಲಿ ನೋಟ್ ಮಿಷನ್ ಬೋರ್ಡ್ ಇದೆ. ರೂಮಲ್ಲಿರೋ ನೋಟ್ ಮಿಷನ್ ಬೋರ್ಡಿನ ಜಾಜತ್ಗೆ ಮಗಚಾಕಿದ ತಕ್ಷಣ ನಾವು ವಿಷನ್ ಹೊಡಿತೀವಿ. ನೀವು ರಪ್ಪಕ್ಕಂತ ಎಂಟ್ರಿ ಕೊಟ್ಬಿಡಿ. ವಿಸಿಲ್ ನಡೆಯಪ್ಪತ್ತು.
ತರೋದಕ್ಕೆ ತಗೊಳ್ಳಿ ಎಷ್ಟು ಇದನ್ನ ತರೋದಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಗಾಡಿನಲ್ಲಿ ಪೊಲೀಸರ ಹತ್ರ ಬೇರೆ ಸಿಕ್ಕಾಕೊಂಡ್ಬಿಟ್ವಿ. ಅವರು ಏನ್ರಯ್ಯ ಇಷ್ಟೊತ್ತಲ್ಲಿ ಬೇದಿ ಸುತ್ತಾ ಇದ್ರ ಅಂತ ದಬಾಯಿಸಿದ್ರು. ಅದಕ್ಕೆ ನಾನು ಹೇಳಿದ್ವಿ, ಸಮಾಜ ಸೇವಕಿ ಮಹಿಳಾ ಸಂಘದ ನಾಯಕಿ ಜಾಜಿ ಜಂಬದ್ದಿನಿ ಅವ್ರಿಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಗಿದೆ ಅಂತ, ಅದಕ್ಕೆ ಅವರೇ ಅಂಗಡಿ ಬಾಗಿಲ ತೆಗೆಸಿ ಐಸ್ ಕ್ರೀಮ್ ಕೊಡಿಸಿದ್ರು. ವೆರಿ ಮಚ್ ಪದವಿಟ್ಲ. ಇಂಥ ಕೆಲಸಗಳನ್ನೆಲ್ಲ ತನ್ನ ಹಬಿ ಕೈಲಿ ಮಾಡೋಕ್ ಸಾಧ್ಯನೇ ಇಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಹೇಳಿದ್ವಿ, ಫುಲ್ ಖುಷಿ ಆಗ್ಬಿಟ್ರು. ನೋಟ್ ಮಿಷನ್ ಬೋರ್ಡ್ ತೆಗಿತಾರಂತೆ, ಅವರೇ ಬಂದು ಕರ್ಕೊಂಡು ಹೋಗ್ತಾರಂತೆ. ಆಯ್ತಾ? ನಮ್ಮ ಮನೆ ಮುತ್ತುರತ್ನಗಳ ಆವಾಗ ಕೊಡ್ಬೇಕು ಅಂತ ಇದ್ದೆ, ಮತ್ತೆ ಹೋಯ್ತು. ಹೌದಾ? ಬೇಗ ಕೊಡ, ನಿದ್ದೆ ಬರ್ತಾ ಇದೆ. ತಗೊಳ್ಳೋದಕ್ಕೆ ನೀವು ರೆಡಿಯಾಗಿದ್ದೀರಾ? ಹೊಡೆದಕ್ಕೆ ನೀವೇ ರೆಡಿ ಆಗಿದ್ರೆ ನೋಡಕ್ ನಾವು ರೆಡಿ ಇರಲ್ವಾ? ಏನೇ ಕೊಡ್ದಿದ್ರು ಗರ್ಗರಿಯ ಕೊಡ್ಬೇಕಷ್ಟೇಪ್ಪ. ಕೊಟ್ಟ ಮೇಲೆ ಗರ್ಗರಿ ಆಗುತ್ತಪ್ಪ. ಇಲ್ಲೇ ಇದ್ದು ಸುಧಾರಿಸ್ಕೊಳ್ಳಿ, ಮತ್ತೆ ಕೊಡ್ತೀನಿ. ನೀನ್ ಹೆಂಡತಿ ಅಲ್ಲಿ ಭಾಷಣ ಎಲ್ಲಿ ಭಾಷಣ ಅಂತ ಯಾವಾಗಲೂ ಬಿಸಿಲಿನ ಸುತ್ತಾಡ್ತಾ ಇರ್ತಾಳಲ್ಲ, ಆರೋಗ್ಯಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು? ಹೊರಗಡೆ ಹೋಗೋದನ್ನ ನಿಲ್ಸಿ ಮನೆಯಲ್ಲಿದ್ದು ಮನೆ ಕೆಲಸ ಮಾಡೋದನ್ನ ಕಲ್ತ್ಕೊಳಕ್ ಹೇಳಿ. ನನಗೂ ಸ್ವಲ್ಪ ಸಹಾಯ ಆಗುತ್ತೆ. ಜಾಜಿಯವ್ರೆ, ಈ ಬೇಸಿಗೆಗಾಲದಲ್ಲಿ ಭಾಷಣ ಬೇಡ, ಬಿಟ್ಬಿಡಿ. ಬೇಸಿಗೆಗಾಲದಲ್ಲಿ ಭಾಷಣ ಮಾಡಿದೆ, ಇನ್ನೇನ್ ಮಳೆಗಾಲದಲ್ಲ ಮಾಡ್ತಾರೆ. ಇಲ್ಲಿ ಜನ ಸೇರೋದು ನೋಡಿ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಅಡ್ಡ ಬಾಯಿ ಹಾಕ್ಬೇಡಿ. ಬಾಯ್. ನಿನ್ನ ಮಾತು ಅಂದ್ರೆ ಅವಳಿಗೆ ಕಲಬೇವಿನ ಸೊಪ್ಪಿದ್ದ ಹಾಗೆ. ನೀನು ಬಲಿಷ್ಠ ಆಗೋವರೆಗೂ ಹೀಗೆ ಬಲಿಪಟ್ಟು ಆಗ್ತಾನೇ ಇರ್ಬೇಕು. ನಿನ್ನ ಹಣೆ ಬರಹ ಅನುಭವಿಸು. ಅದೇನ್ ಕಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟುಬಿಟ್ಟಿಯೋ ಶೂಲಂಗಿತ. ಹೆಂಡತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಏನು ಮಾಡ್ಲಿ? ಏನು ಯಜಮಾನ್ರೆ, ನಿಮ್ ಹೆಂಡತಿಗೆ ಆರೋಗ್ಯ ಹಾಳಾಗ್ದಿರೋ ಹಾಗೆ ರಿಪೇರಿ ಮಾಡ್ಬೋದು. ಹೇಗೆ ಅಂತ ಹೇಳಿ. ನಾನ್ ಹೇಳ್ದಾಗ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದೇನೇ ಸೂಪರ್. ಏನಮ್ಮ ಇವತ್ತು ಸುಸ್ತಾ? ಐಸ್ ವಾಟರ್ ಬೇಕಾ? ಬೇಕಾಗಿಲ್ಲ. ಚಂಪ ಏನ್ ಕೊಟ್ಲು ಅದನ್ನೇ ನೀವು ಕೊಡ್ತೀರಾ? ಬೇಡ. ನಿನ್ ಹೆಂಡತಿ ಬಲ್ತಿದ್ದ ಹಾಗೆ ಕುಸ್ತು ಬಿದ್ದೋದ್ಲು. ಬೇಗ ಬಾರೋ. ಏನ್ರಿ ಆಯ್ತು? ಏನಿಲ್ಲ ಹಬ್ಬಿ, ಸ್ವಲ್ಪ ಸುಸ್ತಾಗ್ತಿದೆ. ತಲೆ ಸುತ್ತ, ನೋ ವಾಮಿಟ, ನೋ ಇನ್ನೆಂತದ್ರಿ ಸುತ್ತದು? ಹಬ್ಬಿ, ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಅಲ್ಲಮ್ಮ, ವಯಸ್ಸಾದ ನಾನೇ ಗಟ್ಟು ಮುಟ್ಟಾಗಿದ್ದೀನಿ. ನೀನು ಒಂದು ಎತ್ತಿಲ್ಲ ಆಡ್ಸಿಲ್ಲ, ನಿನಗೆ ಠಾಕಮ್ಮ ಗುರುಗು. ನಿನ್ನ ದೇಹದಲ್ಲಿ ಯಾವುದೋ ಪಾರ್ಟಿ ಬಿಟ್ಟು ಹೋಗ್ತಾ ಇರಬೇಕು. ಹೋಗಿ ಡಾಕ್ಟರ್ ಚೆಕ್ ಮಾಡಿಸ್ಕೋ. ಪಿಂಡಗಳೇ ಕಾರಣ. ಕೊಲ್ಲಿಯಲ್ಲಿ ಸ್ಲಮ್ ಅಲ್ಲಿ ಭಾಷಣ ಮಾಡಿಸಿದ್ರೆ ಇನ್ನೇನಾಗತ್ತೆ? ಇವ್ರೇನ ಗ್ರಾಮ ಫೋನ? ಬೀಟ್ ಮಾಡ್ತಿದ್ರಾ? ಸಮ್ಮರ್ ಅಲ್ವಾ, ಹಾಗಾಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಡಾಕ್ಟರ್ ನಮ್ಮ ಮನೆಗೆ ಕರ್ಸ್ತೀನಿ. ಗಂಡ್ ಡಾಕ್ಟರ್ ಬೇಕೋ ಹೆಣ್ ಡಾಕ್ಟರ್ ಬೇಕೋ? ನೋ ಜೆಂಟ್ಸ್ ಡಾಕ್ಟರ್, ಐ ವಾಂಟ್ ಲೇಡಿ ಡಾಕ್ಟರ್. ಸರಿ ಬಿಡಿ, ಅವ್ರನ್ನೇ ಕರೆಸ್ತೀನಿ. ನೀವು ಲೇಡಿ ಡಾಕ್ಟ್ರಾ? ಅದು ನಿಮ್ಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಕೇಳಕ್ ಬಂದೆ, ಅದೇನೋ ಕೇಳ್ಬಿಟ್ಟೆ, ಕ್ಷಮಿಸಿ. ಆಗಿಲ್ಲ. ಸುಮಾರು ಜನ ಡಾಕ್ಟರ್ಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಆದ್ರೆ ನಿನ್ನ ಪರ್ಸನಾಲಿಟಿ ಇರುವಂತ ಹುಡುಗನ ಯಾರು ಸಿಕ್ಕಿಲ್ಲ. ಇನ್ನು ಏನ್ ಪಾಪ ಮಾಡಿದ್ದೋ? ರಾಜ ಯಾಕೆ ಇಷ್ಟೊಂದು ಅನ್ಕೋತೀಯ ರಾಜ? ಹೇ ಹ್ಯಾಂಡ್ಸಮ್, ಬಾರೋ ಇಲ್ಲಿ. ನೀವು ಅದೇನೋ ಸಂಸಮ್ ಅಂತ ಕರೆದಿದ್ದು ನನ್ನೇನಾ? ನಿಮ್ಮ ಹೆಸರೇನು? ಡಾಕ್ಟರ್ ಮಿಂಚುಳ್ಳಿ ಅಂತ. ನಿಮ್ಗೆ ಮಿಂಚುಳ್ಳಿ ಅಂತ ಹೆಸರು ಹ್ಯಾಕ್ ಬಂತು? ಎಂಥ ಕಾಯಿಲೆ ಬೇಕಾದ್ರೆ ನಾನು ಮಿಂಚ್ ತರ ಮಾಯ ಮಾಡ್ಬಿಡ್ತೀನಿ. ಹಾಗಾಗಿ ನನಗೆ ಡಾಕ್ಟರ್ ಮಿಂಚುಳ್ಳಿ ಅಂತ ಹೆಸರು ಬಂತು. ಪೇಷಂಟ್ ಎಲ್ಲಿದ್ದಾರೆ ರಾಜ? ಇಲ್ಲೇ ಮೇಲಿದ್ದಾರೆ. ನಾನು ಬಂದಿದ್ದೀನಿ ಅಂತ ಹೇಳಿ ಅವ್ರನ್ನ ಅಂಗಡಿಗೆ ಕರ್ಕೊಂಡು ಬಾ. ಈಗಲೇ ಕರ್ಕೊಂಬರಲ್ಲ, ಇನ್ನು 5 ನಿಮಿಷ ಬಿಟ್ಟು ಕರ್ಕೊಂಬರಲ್ಲ? ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ಕರ್ಕೊಂಡು ಬಾ. ಜಾಜಿಯವ್ರೆ, ತುಂಬಾ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ, ಒಂದ್ಸಲ ತೋರಿಸ್ಕೊಳ್ಳಿ. ನನ್ಗೇನು ಬೇಕಾಗಿಲ್ಲ, ನನಗೀಗ ಸ್ವಲ್ಪ ಸುಸ್ತು ಕಮ್ಮಿ ಆಗಿದೆ. ಬಂದಿರೋ ಡಾಕ್ಟರ್ನ ವಾಪಸ್ ಕಳಿಸಿ. ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರಂತೆ, ಒಳ್ಳೆ ಒಂದ್ಸಲ ಚೆಕ್ ಮಾಡಿಸ್ಕೊಬಿಡಿ. ಕಳಿಸ್ಲೋ? ಮಿಂಚುಳ್ಳಿ ಅವ್ರೆ, ನಮ್ ಜಾಜಿ ಅವ್ರಿಗೆ ಸುಸ್ತು ಕಡಿಮೆ ಆಗಿದೆಯಂತೆ, ಅವ್ರಿಗೆ ಡಾಕ್ಟರ್ ಬೇಡವಂತೆ. ತಮಾಷೆ ಮಾಡ್ತಾರ? ನಂಗೆ ಯಾವ್ದೋ ಒಂದು ದೊಡ್ಡ ಕೇಸ್ ಬಂದಿತ್ತು, ಆ ಪೇಷಂಟ್ನ ಹಾಗೆ ಬಿಟ್ಟು ಬಂದಿದ್ದೀನಿ. ಸಾರಿ ಪೇಷಂಟ್ನ.
ಕಷ್ಟನಾ? ಏನೇನ್ ಕಷ್ಟ? ಅಯ್ಯೋ ಅದನ್ನ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್ಮು? ಅಯ್ಯೋ ನನ್ನ ಕತೆ ಹಾಳಾಗಿ ಹೋಗ್ಲಿ. ಈಗ ನಿಮ್ಗೆ ಏನ್ ಮಾಡ್ಕೊಳ್ಳಿ? ಕಾಫಿನೋ ಟೀನೋ? ಕಾಫಿನೋ ಟೀನೋ ಅನ್ನೋದು ಬೇಡ. ನಿನ್ನ ಕೆನ್ನೆಗಳು ಆಪಲ್ ತರ ಇದೆ. ಆಪಲ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀರಜ್ಜ? ಸುಮ್ಮನೆ ಮಾಡ್ಕೊಂಡ್ ಬರಕ್ಕಾಗತ್ತಾ? ನಂಗೆ ಗೊತ್ತಿಲ್ವಾ? ಮಿಚ್ಚಲಿ ಅವರೇ, ನಿಮಗೋಸ್ಕರ ನಾನೇ ಕೈಯಾರ ಮಾಡ್ಕೊಂಡ್ಬಂದಿರೋ ಆಪಲ್ ಜ್ಯೂಸ್ ನೀವೇ ಕುಡಿತೀರಾ ಇಲ್ಲ ನಾನು ಕುಡಿಸ್ಲಾ? ನೀನೇನ್ ಇಟ್ಕೋಬೇಡ. ನಾವು ರೋಗಿಗಳಲ್ಲ, ಡಾಕ್ಟ್ರು. ನನ್ಗೆ ನಾವೇ ಕುಡಿದ ಅಭ್ಯಾಸ ಇದೆ. ನಾನೇ ಕುಡಿತೀನಿ. ಛೇ, ಎಂತ ಕೆಲಸ ಆಗೋಯ್ತು? ನನಗೋಸ್ಕರ ಒಂಚೂರು ಮಿಗಿಸ್ತೀರಾ ಅನ್ಕೊಂಡಿದ್ದೆ. ಹೋಗಿ ಬಿಡಿ, ಇದ್ರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಪೇಷಂಟ್ ನೋಡಿದ್ರ ಪೇಷಂಟ್ ಯಾಕೆ ತುಂಬಾ ತಕರಾರು ಮಾಡ್ತಿದ್ದಾರೆ? ಇನ್ನು ಮುಖ ದರ್ಶನ ಆಗಿಲ್ಲ. ಉಳೆಲ್ಲ ಭಾಷಣ ಮಾಡ್ಕೊಂಡು ಬರ್ತಾಳೆ. ಹಾಗೆ ಮಾಡಬೇಡ ಅಂತ ಬಳ್ಕೊಡಿ. ಪೇಷಂಟ್ಗೆ ಏನಾಗಿದೆ ಅಂತ ಚೆಕ್ ಮಾಡಿ ಡಯಾಗ್ನೈಸ್ ಮಾಡಿ ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು. ನೀವ್ ಹೇಳಿದ್ರಿ ಅಂತ ಹಾಗೆಲ್ಲ ಬರ್ಕೊಡಕ್ಕಾಗಲ್ಲ. ಮಿಚ್ಚಲಿ ಅವರೇ, ನಿಮಗೋಸ್ಕರ ನಾನು ಸೇಬ್ ಕಟ್ ಮಾಡ್ಕೊಂಡ್ಬಂದಿದ್ದೀನಿ. ತಿನ್ನಿಸ್ಲಾ? ಈ ಡಾಕ್ಟರ್ ಬಂದಾಗಿಂದ ತುಂಬಾ ಮುತುವರ್ಜಿತ ಗೊತ್ತಾಗಿದೆಯಲ್ಲ, ಏನ್ ಸಮಾಚಾರ? ಮನೆಗೆ ಬಂದಿರೋ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಪಾಂಡುರಂಗನೇ ನನಗೆ ಹೇಳ್ಕೊಟ್ಟಿರೋದು. ನಮ್ಮ ಜಾಗಕ್ಕೆ ಈ ಡಾಕ್ಟರ್ ಬೇಡ ಅಂತಾರೆ. ಈ ಡಾಕ್ಟರ್ ನೋಡಿದ್ರೆ ಪೇಷಂಟ್ ಅನ್ನು ನೋಡ್ಲೇಬೇಕು ಅಂತ ಪುಟ್ಟಿ ಕೂತ್ಬಿಡ್ತಾರಮ್ಮ. ಅಂತ ಬಂದವ್ರು ಹಾಗೆ ವಾಪಸ್ ಹೋಗ್ತಾರೇನಪ್ಪ. ಫೀಸ್ ಬೇರೆ ದಂಡ. ಜಾಜೆತ್ಗೆ ಒಂದ್ಸಲ ಬಂದ್ ಮುಖ ತೋರ್ಸಕ್ ಹೇಳಿ. ಜಜಕ್ಕೆ ನಿಮ್ಮನ್ನು ಚೆಕಪ್ ಮಾಡಿದ್ರೆ ಡಾಕ್ಟರ್ ಇಲ್ಲಿಂದ ಹೋಗೋದೇ ಇಲ್ವಂತೆ. ಅಲ್ಲ, ಆ ಡಾಕ್ಟರ್ಗೆ ಯಾಕೆ ಇಷ್ಟೊಂದು ಹಠ ಅಂತೀನಿ? ನೀವು ಬಂದು ಚೀಮರಿ ಹಾಕಿ, ನೀವು ಒಂದು ಯಾವ್ದಾರ ಮಾತ್ರೆ ತಗೊಂಡು ಸಣ್ಣಾಗಿ ಆಮೇಲೆ ಬಂದು ನನ್ನ ಚೆಕಪ್ ಮಾಡಿ ಅಂತ. ಹಾಗೆ ಮಾಡ್ತೀನಿ. ಬನ್ನಿ 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 ಜಾತಿ ಜಂಬಲ್ದಿನಿ ಅವ್ರೆ, ಇವರೇ ಡಾಕ್ಟರ್ ಮಿಂಚುಳ್ಳಿ ಅಂತ. 1,40,000 ಪೇಷಂಟ್ಗಳು ಸತ್ ಹೋದ್ರ? ಅಲ್ಲಮ್ಮ, ಬಿಪಿನ ಕಂಟ್ರೋಲ್ ತಂದಿದ್ದೀನಿ. 2,03,000 ಪೇಷಂಟ್ಗಳು ನೆಗೆದ್ ಬಿದ್ದು ಹೋದ್ರ? ಇಲ್ಲಮ್ಮ, ಅವ್ರ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ, ಅದೇನಾಗುತ್ತೆ ಅಂತ ನೋಡೇ ಬಿಡೋಣ. ಅಜ್ಜಜ್ಜಜ್ಜ, ನಾನು ಡಾಕ್ಟರ್ ಮಿಂಚುಳ್ಳಿ. ನೀವು ನಿಮ್ ಗಂಡನ ಮುಟ್ಟಲ್ಲ, ಮುಟ್ಟಿಸ್ಕೊಳ್ಳಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನಾನು ಲೇಡಿ ಡಾಕ್ಟ್ರು. ನಾನೇ ಬಂದು ಮುಟ್ಟಿದ್ರೆ ಏನೋ ಆಗುತ್ತೆ. ಮಕ್ಳು ಬಿಡುತ್ತೆ ಅನ್ನೋ ಭಯನ? ಹಾಪಿ ಹೋಗಿ ಹೋಗಿ ಇಂಥ ಡಾಕ್ಟರ್ ನನ್ಗೆ ಕಸೋದು. ಒಳ್ಳೆ ನಸ್ಗುನಿ ಕಾಯಿ ತರ ಮಾತಾಡ್ಬೇಡ. ನೀನು ಸ್ಟ್ರಾಂಗ್ ಆಗ್ಬೇಕು, ಗಟ್ಟು ಸ್ಟ್ರಾಂಗ್ ಆಗ್ಬೇಕು. ನಿನ್ನ ವಾಯ್ಸು ಕ್ಲಿಯರ್ ಆಗ್ಬೇಕು. ಮೈಕ್ ಮುಂದೆ ನಿಂತ್ಕೊಂಡ್ರೆ 1 ಗಂಟೆ ಕಾಲ ನಿರರ್ಕಳವಾಗಿ ಮಾತಾಡ್ಬೇಕು. ಅಂಥ ಟ್ರೀಟ್ಮೆಂಟ್ ಕೊಡ್ತೀನಿ. ನನ್ಗೇನು ಬೇಕಾಗಿಲ್ಲ. ನನಗೆ ಯಾವ ಸಮಸ್ಯೆನೂ ಇಲ್ಲ. ಈಗಲೂ 1 ಅವರ್ ಮೇಲೆ ಭಾಷಣ ಮಾಡ್ತೀನಿ. ಸಮಸ್ಯೆನೂ ಇಲ್ಲ ಅಂತ ನೀನ್ ಹೇಳ್ಬಿಟ್ರೆ ಆಗೋಯ್ತಾ? ನಾವುಗಳು 5 ವರ್ಷ ಡಾಕ್ಟರ್ಗಿರಿ ಮಾಡಿರೋದೇನು ಉಪ್ಪು ಖಾರ ಹಾಕೊಂಡು ನೆಕ್ಕದಿಕ್ಕ? ಕೂತ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಕೊಡಬಾರ್ದು ಇಂಜೆಕ್ಷನ್ ಕೊಟ್ಟು ನಿನ್ನ ಕೋಪ ಕಳಿಸಿ ಇವ್ರಿಗೆಲ್ಲ ಕೋಪ ತಿನ್ಸ್ಬಿಡ್ತೀನಿ. ಲೋಪತ್ತು ಕರೆಂಟ್ ಶಾಕ್ ಕೊಟ್ಬಿಟ್ಟು ನಮ್ಮ ಜಾಗಕ್ಕೆ ಸಾಯಿಸ್ಬಿಡ್ತಾರೇನೋ. ಡಾಕ್ಟ್ರು ಒಳ್ಳೆಯವರು, ಹಾಗೆಲ್ಲ ಮಾಡಲ್ಲ. ನಮಗೆ ನಂಬಿಕೆ ಇಲ್ಲ ಕಣೋ. ಅಲ್ಲ ಕಣೋ, ಸುಸ್ತಿಗೆ ಕರೆಂಟ್ ಶಾಕ್ ಯಾವನಾದ್ರು ಕೊಡ್ತಾನೇನೋ. ಯಾವನಾರ ವರ್ಕ್ ಆಗ್ತಿದೆ, ಯಾವನಾರ ವರ್ಕ್ ಆಗ್ತಿಲ್ಲ ಅಂತ ಆ ಮೀಟರ್ನಲ್ಲಿ ಗೊತ್ತಾಗೋಗುತ್ತೆ ಕಣೋ. ಮಿಚ್ಚುಳಿ ಒಳ್ಳೆ ಡಾಕ್ಟ್ರು, ಹಾಗೆಲ್ಲ ಮಾಡೋದಿಲ್ಲ. ಏನು ಡಾಕ್ಟ್ರನ್ನ ಸಿಕ್ಕಾಪಟ್ಟೆ ಹೊಗಳ್ತಾ ಇದೆಯಾ? ಮಿಚ್ಚುಳಿ ನೋಡ್ದಾಗಿಂದ ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾ ಐತೆ. ಕೊಬ್ಬು ಜಾಸ್ತಿ ಆಗಿದೆ ಅಮ್ಮ. ಅದಕ್ಕೆ ತಲೆ ತಿರ್ಗೋದು, ಸುಸ್ತಾಗೋದು, ತೇಲ್ಗಣ್ಣು, ಮೇಲ್ಗಣ್ಣು ಎಲ್ಲ ಆಗೋದು. ಇನ್ನೊಂದ್ಸಲ ಹೇಳಿ ಡಾಕ್ಟ್ರೇ. ಭಾಷಣ ಮುಗಿಸ್ಕೊಂಡು ಬರೋದು, ಉಸ್ಸಪ್ಪ ಅಂತ ಕೂತ್ಕೊಳ್ಳೋದು, ಇದೇ ಆಗ್ಬಿಟ್ಟಿದೆ ಈ ಅಮ್ಮನ ಕಥೆ. ಇದಕ್ಕೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಓದ್ತಾರೆ. ಅಂದ್ರೆ ನಿಮ್ ಸೊಸೆಗೆ ಕೊಬ್ಬು ಜಾಸ್ತಿ ಆಗಿದೆ. ಒಳ್ಳೆ ಮಾತನ್ನೇ ಬಿಡಿ. ಅತ್ತೆ, ಅವ್ರು ಹೇಳ್ತಾ ಇರೋದು ಕೊಲೆಸ್ಟ್ರಾಲ್ ಬಗ್ಗೆ. ಈ ಡಾಕ್ಟರ್ಗೂ ಇದೆಯಲ್ಲ ಬೇಕಾದಷ್ಟು ಕೊಲೆಸ್ಟ್ರಾಲ್. ನೋಡಮ್ಮ, ಕೊಲೆಸ್ಟ್ರಾಲ್ ಅಲ್ಲಿ 2 ತರ ಇರುತ್ತೆ. ಒಂದು ಒಳ್ಳೆ ಕೊಲೆಸ್ಟ್ರಾಲ್, ಇನ್ನೊಂದು ಕೆಟ್ಟ ಕೊಲೆಸ್ಟ್ರಾಲ್. ನನ್ನಲ್ಲಿರೋದು ಒಳ್ಳೆ ಕೊಲೆಸ್ಟ್ರಾಲ್, ನಿನ್ನಲ್ಲಿರೋದು ಕೆಟ್ಟ ಕೊಲೆಸ್ಟ್ರಾಲ್. ಹಾಗಾಗಿ ನೀನು ಸ್ವಲ್ಪ ಸಣ್ಣ ಆಗಬೇಕಾಗುತ್ತೆ.
ಈಗಾಗ್ಲೇ ಶಾಖ ಜಾಸ್ತಿಯಾಗಿ ನಿಮ್ ಮೈಯಲ್ಲಿರೋ ಕೊಲೆಸ್ಟ್ರಾಲ್ ಎಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಬದಲಾಗ್ತಾ ಇದೆ. ಹಾಗೆಲ್ಲ ಆಗುತ್ತಾ ಡಾಕ್ಟರ್ ಮಿಂಚುಳ್ಳಿ ಅವ್ರೆ? ಹೌದು ರಾಜ. ಇವನ್ ನೋಡಿ, ಇವನ್ ದಪ್ಪಗಿದ್ರು ಇವನ್ ಮೈಯಲ್ಲಿರೋದು ಒಳ್ಳೆ ಕೊಲೆಸ್ಟ್ರಾಲ್. ನಾನು ಏರೋಬಿಕ್ಸ್ ಬಗ್ಗದ್ದು ಹೇಳೋದು ಯಾವ್ದು ಮಾಡೋದೇ ಇಲ್ಲ. ಮಾಡ್ಬಿಡು ರಾಜ. ಮಾಡಿದ್ರೆ ಏನಾಗುತ್ತೆ? ಸೊಂಟ ಲಾಕ್ ಆಗ್ಬಿಡುತ್ತೆ, ಆಮೇಲೆ ಓಪನ್ ಮಾಡೋದಕ್ಕೆ ಕೀನೇ ಸಿಗೋದಿಲ್ಲ. ಈಗೇನೋ ನೀವು ಬರ್ತೀರೋ ಅಥವಾ ಹೀಗೆ ಇರ್ತೀರೋ? ನಾನು ಹೀಗೆ ಇರ್ತೀನಿ, ಅಡುಗೆ ಮನೆಗೆ ಬರಲ್ಲ. ಮುಖ ಒಂದ್ ಕಡೆ ಬಾಡಿ ಒಂದ್ ಕಡೆ ತಿರುಗಿಸ್ಕೊಂಡು ಲೆಪ್ರೆಸಿ ಅಟ್ಯಾಕ್ ಆಗಿರೋ ಬೆಕ್ಕರ್ ತರ ಆಗ್ಬಿಡ್ತೀರಾ. ಯಾಕೆ ಸುಮ್ಮನೆ ಹಠ ಮಾಡ್ತಾ ಇದ್ದೀರಾ? ಡಾಕ್ಟರ್ ಮಿಂಚುಳ್ಳಿ ಅವರು ಹೇಳ್ದಾಗೆ ಕೇಳೋದಿಕ್ಕೆ ಆಗೋದಿಲ್ವಾ? ಹೊತ್ತು ಕೊಡ್ತಾನೀಗ ಕೂತು ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ. ಥ್ಯಾಂಕ್ ಯು ರಾಜ. ಸ್ಟವ್ ಹಚ್ಚು. ನನಗೆ ಸ್ಟವ್ ಹಚ್ಚೋ ಅಭ್ಯಾಸ ಇಲ್ಲ. ಮನೆಯಲ್ಲಿ ಸ್ಟವ್ ಹಚ್ಚೋದನ್ನ ಅಭ್ಯಾಸ ಮಾಡ್ಕೋಬೇಕು. ಹೊರಗಡೆ ಹೋಗಿ ಭಾಷಣ ಮಾಡಿ ಜನಗಳ ಮಧ್ಯೆ ಕಿಚ್ಚ ಹಚ್ಚೋದಲ್ಲ. ಇದರಿಂದ ಏನಾಗುತ್ತೆ? ಬಲಭಾಗದಲ್ಲಿರೋ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಈಗ ಹಾಲು ಕಾಯೋವರೆಗೂ ಏನ್ ಮಾಡ್ತೀರ ಹೇಳು? ಗೊತ್ತಿಲ್ಲ. ಅಲ್ಲಿಟ್ಟಿರೋ ಕಾಫಿ ಕಪ್ಗಳನ್ನೆಲ್ಲ ಟ್ರೇಗೆ ಜೋಡಿಸ್ಕೊ. ಜೋಡಿಸೋದ್ರಿಂದ ಏನಾಗುತ್ತೆ? ಕೊಲೆಸ್ಟ್ರಾಲ್ ಇನ್ನೂ ಕಮ್ಮಿ ಆಗುತ್ತೆ. ಈಗೇನ್ ಮಾಡ್ಬೇಕು ಹೇಳು? ಗೊತ್ತಿಲ್ಲ. ಹಾಲ್ಗೆ 3 ಚಮಚ ಕಾಫಿ ಪುಡಿನ ಹಾಕಬೇಕು. ಹಾಕೋದ್ರಿಂದ ಏನಾಗ್ಬಿಡುತ್ತೆ? ಮುಖದಲ್ಲಿರೋ ಶಾಖ ಕಮ್ಮಿ ಆಗುತ್ತೆ. ಈಗೇನ್ ಮಾಡ್ಬೇಕು ಗೊತ್ತಾ? ಗೊತ್ತಿಲ್ಲ. ಆ ಹಾಗೆ 4 ಚಮಚ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ? ನಿನ್ನಲ್ಲಿರೋ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಶುಗರ್ ಇಲ್ವಲ್ಲ, ಮುಂದೆ ಬರೋ ಸಕ್ಕರೆ ಕಾಯಿಲೆನ ಈಗಲೇ ತಡೆಗಟ್ಬೋದಲ್ವಾ? ಯು ಮೀನ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್? ಯಾ ಯಾ ಯಾ. ಈಗೇನ್ ಮಾಡ್ತೀಯ ಹೇಳು? ಗೊತ್ತಿಲ್ಲ. ಮಾಡಿರೋ ಕಾಫಿನ ಕಪ್ಪಿಗೆ ಸುರ್ಕೊಂಡು ತಗೊಂಡ್ ಬಂದು ಎಲ್ಲರಿಗೂ ಕೊಡು. ನಾನೇ ನನ್ನ ಕೈಯಲ್ಲೂ ಮಾಡಿರೋ ಕಾಫಿ ಕುಡಿದ್ಬಿಟ್ಟು ರುಚಿ ಹೇಳಿ. ಕಾಫಿ ಒಂಥರ ರುಚಿ ಬೇರೆ ಇದೆ. ಇದಕ್ಕಿಂತ ಫುಟ್ಪಾತ್ನಲ್ಲಿ ಸಿಗೋ ಕಾಫಿನೇ ಎಷ್ಟೋ ವಾಸಿ. ಮೈ ಗಾಡ್, ನಾನ್ ಮಾಡಿರೋ ಕಾಫಿ ಅಷ್ಟೊಂದು ನಷ್ಟ ಆಗಿದೆಯಾ? ಒಂದ್ ನಿಮಿಷ. ಕಾಫಿ ಕೊಟ್ಟು ಹೇಳಪ್ಪ. ಆಜಿಯವರೇ, ನೀವು ಈ ಕಾಫಿ ಮಾಡಿರೋದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಬೇರೆ ಯಾರು ಮಾಡಿದ್ದಿದ್ರೆ ಹಿಂದೆ ಮುಂದೆ ನೋಡ್ತೀರಾ ಮಕ್ಕಳಿಸ್ಬಿಡ್ತಾ ಇದೆ. ಹೋಗ್ಲಿ ಬಿಡಮ್ಮ. ಹಾಡ್ತಾ ಹಾಡ್ತಾ ಲಾಗ, ಮಾಡ್ತಾ ಮಾಡ್ತಾ ಕೆಲಸ ಅನ್ನೋ ಹಾಗೆ ಅಲ್ಲಿ ಇಲ್ಲಿ ಭಾಷಣ ಮಾಡೋದನ್ನ ಬಿಟ್ಟು ಅಡುಗೆ ಮಾಡ್ಕೊಂಡಿರು. ಒಂದಲ್ಲ ಒಂದಿನ ನೀನು ಚೆನ್ನಾಗಿ ಕಾಫಿ ಮಾಡ್ತೀಯ. ಡಾಕ್ಟರ್ ಮಿಂಚುಳ್ಳಿ ಅವ್ರಿ, ನಿಮಗೋಸ್ಕರ ನಾನೇ ಕೈಯಾರೆ ಮಾಡ್ಕೊಂಡ್ ಬಂದಿರೋ ನಿಂಬೆಹಣ್ಣು ಜ್ಯೂಸ್. ನಿಂಬೆಹಣ್ಣು ಜ್ಯೂಸ್ ಈ ಬಣ್ಣ ಇರಲ್ವಲ್ಲ? ಅದಕ್ಕೆ ನಾನು ಸ್ವಲ್ಪ ಪ್ರೀತಿ ಬರ್ತಿದ್ದೀನಲ್ವಾ, ಅದಕ್ಕೆ ರಂಗಾಗಿದ್ದಂಗಾಗ್ಬಿಟ್ಟಿದೆ. ಈ ನಂಗೆ ಇಷ್ಟೆಲ್ಲ ಸೇವೆ ಮಾಡ್ತಿದ್ಯಾ ಅಂದ್ರೆ ನಿಂಗೆ ಒಳ್ಳೆ ಹುಡುಗಿನ ಸಿಗ್ತಾಳೆ. ಸಿಗ್ತಾಳೆ. ಸಂಜೆ 6 ಗಂಟೆ ಕರೆಕ್ಟಾಗಿ ಮಾರ್ಕೆಟ್ ಹತ್ರ ಇರೋ ಬಾಳೆಹಣ್ಣು ಮಂಡಿಗೆ ಹೋಗು. ಅಲ್ಲಿ ಬಾಳೆಗೊನೆ ಹಿಡ್ಕೊಂಡು ನಿಂತಿರ್ತಾರೆ. ಡಾಕ್ಟರ್, ಇನ್ನು ಎಷ್ಟು ದಿನ ಈ ಮಾತ್ರೆಗಳನ್ನ ತಗೋಬೇಕು? ಯಾಕೋ ಈ ಮಾತ್ರೆಗಳು ನಿಂಗೆ ಹಿಡಿಸ್ತಾ ಇಲ್ಲಮ್ಮ. ಬರೀ ಮಾತ್ರೆಗಳು ತಗೊಂಡ್ಬಿಟ್ರೆ ಆಗಲ್ಲ. ಆ ಮಾತ್ರೆ ಕೆಲಸ ಮಾಡ್ಬೇಕು ಅಂದ್ರೆ ಬಿಸಿಲಲ್ಲಿ ವಾಕ್ ಮಾಡ್ಬೇಕು. ನಾನ್ಸೆನ್ಸ್. ಬಿಸಿಲಲ್ಲಿ ವಾಕ್ ಮಾಡಿದ್ರೆ ಗ್ಲಾಮರ್ ಹಾಳಾಗುತ್ತೆ, ಸ್ಕಿನ್ ಟ್ಯಾನ್ ಆಗುತ್ತೆ. ಡಾಕ್ಟರ್ ನಾನಾ ನೀನಾ? ನಾನ್ ಹೇಳ್ದಾಗ ನೀನ್ ಮಾಡ್ಬೇಕಷ್ಟೇ. ನಾನು ನಿಮ್ ಮನೆಗೆ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ನನ್ನ ಸೇವೆಗಿಂತ ಹೆಚ್ಚಾಗಿ ನನ್ನ ಹಬಿ ಸೇವೆನೆ ಮಾಡ್ತಾ ಇದ್ದೀರಾ. ಯಾರ್ಯಾರಿಗೆ ಯಾವ್ಯಾವ ರೀತಿ ಸೇವೆ ಮಾಡ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಇದೇ ರೀತಿ ಮಾಡ್ತಾ ಇರಿ. ನೀವು ಒರಿಜಿನಲ್ ಡಾಕ್ಟರ್ ಅಲ್ಲ, ನಕಲಿ ಡಾಕ್ಟರ್ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀವು ನಿಮ್ ಗಂಡಂಗೆ ಹೇಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಅನ್ನೋದನ್ನ ನಾನು ಪ್ರೂವ್ ಮಾಡ್ಬೇಕಾಗುತ್ತೆ. ಹೇಗೆ ಪ್ರೂವ್ ಮಾಡ್ತೀರೋ? 3 ತಿಂಗಳಿಂದ ನಿಮ್ಮನೆಲ್ಲ ಇದೀನಲ್ಲ, ನೀವು ನಿಮ್ ಗಂಡಂಗೆ ಚಿತ್ರಹಿಂಸೆ ಕೊಡ್ತಾ ಇರೋದನ್ನ ನಾನು ಈ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಬಿಚ್ಚಿದ್ರೆ ಇದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ. ಹಬಿ, ಕಾಫಿನ ನೀವೇ ಕುಡಿತೀರಾ ಇಲ್ಲ ನಾನೇ ಕುಡಿಸ್ಲಾ? ನೋಡ್ತಾ ಇದೆ. ಮುಡ್ಸಿ. ಹಬಿ, ನಿಮ್ ಕಾಲು ಉದ್ಲಾ? ಕಾಲು ಇಲ್ಲ. ಮುಂದೆ ಕಾಲು ನೋವು ಬರಬಾರ್ದು ಅಂತ ಈಗಲೇ ಹೊತ್ಬಿಡ್ತೀನಿ. ಈಗ ಒತ್ತಿ. ಈಗ ಭಾಷಣಕ್ಕೆ ಹೋಗ್ತಾ ಇಲ್ಲ, ಬೀದಿ ಬೀದಿ ಸುತ್ತಾ ಇಲ್ಲ, ಗಂಡನ ಸೇವೆ ಮಾಡ್ಕೊಂಡು ಮನೇಲೇ ಇದ್ದಾಳೆ. ಆ ಡಾಕ್ಟರ್ ಕೊಡ್ತಾ ಇರೋದು ಟ್ರೀಟ್ಮೆಂಟ್ ಅಲ್ಲ, ಚಿತ್ರಹಿಂಸೆ. ಸುಮ್ಮನೆ ನಿಮ್ಮ ಜಾತಿ ಅತ್ತಿಗೆ
ಜಾಸ್ತಿ ಇತ್ತಲ್ಲ ಅದನ್ನ ಕಲಗ್ಸಕ್ಕೆ ಅಂತ ಈ ಡಾಕ್ಟರ್ನ ಕಲ್ಸಿರೋದು. ಅಮ್ಮ ಈ ಡಾಕ್ಟರ್ನ ಕರ್ಸಿರೋದು ನೀನಾ? ನೋಡ್ತಾ ಇರು ಇನ್ನು ಏನೇನ್ ಕೆಲಸ ಮಾಡಿಸ್ತೀನಿ ಅಂತ. ಜಾಜತ್ಗೆ ಅಭಿ ಜಸ್ಟ್ ಅಂದ್ರೆ ಇವತ್ ಸಂಜೆ ಮಾಲ್ಗೆ ಹೋಗೋಣ, ಪಾರ್ಕ್ ಹೋಗೋಣ, ಮಾಲಲ್ಲಿ ಸಿನಿಮಾ ನೋಡೋಣ, ಮಾತಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ. ಸೆಂಟ್ರಲ್ಲಿ ಡಿಸ್ಟರ್ಬೆನ್ಸ್ ಕಳಿಸ್ಬಿಡಿ. ನಾನು ಇನ್ನೂ 3 ದಿನ ಟ್ರೀಟ್ಮೆಂಟ್ ಕಡೆ ಬಾಕಿ ಇದೆ. ಸುಮ್ಮನೆ ಹೋಗಿ ಚಂಪಾ. ಏನೇ ಡಾಕ್ಟರ್ ಗೆಟಪ್ ಹಾಕೊಂಡ್ ಬಂದು ನನ್ನನ್ನ ಯಾಮರ್ಸ್ತೀಯ? ಇದೇನ್ರಿ ಇಟ್ಕೊಂಡು ಗಂಡನ ಸೇವೆ ಮಾಡಕ್ಕಾಗಲ್ವಾ? ಹೇಗಾದ್ರೂ ಮಾಡಿ ನಿಮ್ ಭಾಷಣದಲ್ಲೆಲ್ಲ ನಿಲ್ಲಿಸ್ಬೇಕು. ನೀವು ಮನೆಯಲ್ಲೇ ಬಿದ್ರು ಹಾಕ್ಬೇಕು ಅಂತಾನೆ ಹಿಂಗ್ ಮಾಡಿದ್ದು. ಮನೆಗೆ ಯಾವ್ದೇ ಹುಡುಗಿ ಬಂದ್ರು ಅವ್ರ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ಬಿಡ್ತೀಯಾ? ಕಡೆ ಇನ್ನೊಂದು ಸತಿ ಇಂಥ